ಇಲ್ಲಿ ನೋಡಿ. ಹೇಳಪ್ಪ ದೇವ್ರೆ ತೋರಿಸಿ. ಏನು ರೆಕಾರ್ಡ್ ಮಾಡ್ತೀರಿ? ನಾನು ರೆಕಾರ್ಡ್ ಮಾಡ್ಕೊಂಡು ಇದನ್ನ ವೀರನಿಗೆ ಕಳಿಸ್ತೀನಿ. ಕಳಿಸಿ ಸರ್ ನಿಮ್ಮಂಥವ್ರು ಚಿತ್ರದುರ್ಗ ಜಿಲ್ಲೆ ಬೆಳಕೊಂಡು ತಾಲೂಕು ದೇವಸ್ಥಾನ ರಾಮಪುರ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಹತ್ರ ಇದ್ದಾರಲ್ರಿ ಅವ್ರು ಯಾರು ನಿಮ್ಮ ಹೆಸರೇನು ಅವ್ರು ಇದ್ದಾರಲ್ರಿ ಅವರು ಇಷ್ಟ ನನಗೆ ಇದು ಮಾಡಕತ್ತಾರ ನೀವು ಬಂದು ಕಟ್ ನ್ಯಾಯ ಮಾಡ್ರಿ ಅಂತೇಳಿ ಅವ್ರಿಗೆ ಕಳಿಸ್ತಾನ. ನೀವು ನೋಡಿ ನಾನು ಬೇರೆ ಯಾರು ಲೆಕ್ಕಾಚಾರ ಬೇಕಿತ್ತಲ್ಲ, ಲೆಕ್ಕಾಚಾರ ನನಗೆ ಹೌದಲ್ಲ. ಮತ್ತೆ ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಇರಬೇಕು. ಸ್ಟೇಟ್ಮೆಂಟ್ ಇದೆಯಲ್ಲ ನೋಡಿ. ಸಂಪೂರ್ಣ ಸುರಕ್ಷೆ ಕಟ್ಟಿರೋದು ಸಂಪೂರ್ಣ ಸುರಕ್ಷಾ ಕಟ್ಟಿರೋದು ಸಪ್ರೇಟ್ ಲೋನ್ ಐಡಿ ಬರುತ್ತೆ. ಲೋನ್ ಐಡಿ ಇಲ್ಲಿದೆ ನೋಡಿ ನಿಮ್ಮಲ್ಲಿ ಕಟ್ಟಿರೋದು. ವಾರದ ಕಂತ ಎಷ್ಟು, ಸಂಪೂರ್ಣ ಸುರಕ್ಷಾದ ಲೋನ್ ಐಡಿಗಳು, ಮತ್ತು ನಿಮ್ಮ ಮೈಕ್ರೋ ಬಚತ್ ತೊಗೊಂಡಿದ್ರಿ LIC ಅದ್ರದ್ದು ಲೋನ್ ಐಡಿ ಕ್ರಿಯೇಟ್ ಆಗಿದೆ, ಸಪ್ರೇಟ್ ಲೋನ್ ಐಡಿ ಕ್ರಿಯೇಟ್ ಆಯ್ತಲ್ಲ. ಇದರಲ್ಲಿ ನೀವು ಕ್ಲಿಯರ್ ಆಗಿರೋದು ಮಾಸ್ಕ್ ಅವರದ್ದು ಬುಕ್ದಲ್ಲಿ ಅಂಟಿಸಿರೋದಾ? ನಾನು ಕರೆಕ್ಟಾಗಿ ಹೇಳ್ತೀನಿ, ಕನ್ನಡದಲ್ಲಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ರಿ. ನಿರ್ಣಯ ಪುಸ್ತಕದಲ್ಲಿ ಮಾಸಿಕ ವರದಿ ಇದು ಕರೆಕ್ಟಾಗಿ ಅಂಟಿಸಿದರೆ ಇದೇ ಕರೆಕ್ಟು ಸ್ಟೇಟ್ಮೆಂಟು. ನಾನು ಅವತ್ತಿಂದ ಇವತ್ತಿನವರೆಗೂ ನನಗೆ ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ನಾನು ಎಷ್ಟು ಸಾಲಕ್ಕೆ ಎಷ್ಟು ಬಡ್ಡಿ ಕಟ್ಟೀನಿ ಇದು ಕೊಟ್ಟಿದ್ದೀನಿ. ಅದು ತೋರ್ಸಪ್ಪ, ಸಂಪೂರ್ಣ ಸುರಕ್ಷತೆ ಅದ್ರಾಗ ಇನ್ಸೂರೆನ್ಸ್ ತೋರ್ಸ್ಬದ್ರಾಗ ಇನ್ಸೂರೆನ್ಸ್ ರಿಪೋರ್ಟ್ ಇದ್ರಂಗ ಇರಬೇಕು. ಸಪ್ರೇಟ್ ರಿಪೋರ್ಟ್ ಕೊಡ್ತೀವಿ, ಸಪ್ರೇಟ್ ರಿಪೋರ್ಟ್ ಕೊಡ್ತೀವಿ. ಇಲ್ಲ ಅದು ಮಿಸಕದಿಲ್ಲ. ನಾನು ಇದ್ರಾಗ ಇಲ್ಲೈತಲ್ಲ 1,02,5054 ರೂಪಾಯಿ ಐತಲ್ಲ. ಇಲ್ಲಿ ಏನೈತೆ ಕೊನೆಗೆ ಯಾವತ್ತಿಂದು ನಾನು ಇನ್ನು ಡಿಸೆಂಬರ್ 15 ಕಟ್ಟಿಲ್ಲ. ಯಾವುದು ಕಟ್ಟಿರೋದ ಬಂದಿರೋದು ರಿಪೋರ್ಟ್ ಬಂದಿಲ್ಲ. ಇವತ್ತು ತಾರೀಕು ಎಷ್ಟು ಇವತ್ತು? ನಾನು ಕೇಳಿದ್ದು ಒಡಕಪ್ಪ ಅವತ್ತಿಂದ ಕಟ್ಟಿತಾ? ನಾನು ಕಟ್ಟಿರೋದು ಅದು. ನನ್ನ ಮುರ್ಕೊಂಡಕ್ಕೆ ಬರಬೇಡ್ರಿ. ನನ್ನ ನಿಮ್ಮಂತ 10 ಜನ ಬರಲಿ, 10 ಜನ ಕಾಣಿಸ ಮಾಡ್ತಾನೆ. ಹಾಂ ಇಲ್ಲಿ ಡಿಸೆಂಬರ್ 15 ಕಟ್ಟಿರೋದು ತೋರ್ಸಪ್ಪ. ಇದ್ರಾಗ ನಾನು ಒಡಕಪ್ಪ ಅವತ್ತಿಂದ ಇವತ್ತಿನವರೆಗೆ ಎಷ್ಟು ಸಾಲ ತಗೊಂಡೇನೆ, 1 ಲಕ್ಷಕ್ಕೆ ನೀವು ಎಷ್ಟು ಇಂಟ್ರೆಸ್ಟ್ ಹಾಕಿರಿ ತೋರ್ಸಪ್ಪ ದೇವ್ರೆ. ಇಲ್ಲಿ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಕಟ್ಟಿದ ಇದು ಉಳಿತಾಯದ ಹಣ, ಇದು ಸಾಲದ ಕ್ರಿಯೇಟ್ ಅಂದ್ರೆ ಲೋನ್ ಐಡಿ. ಇದು ಸಾಲ ಯಾವಾಗ ಕೊಟ್ಟಿದ್ದೀವಿ ಅದೈತಲ್ಲ, ಸಾಲದ ಮೊತ್ತ ಒಂದೇ ನನಗೆ ಒಂದೇ ಒಂದು ಕರೆಕ್ಟ್ ಕೊಟ್ಬಿಟ್ಟು ಸಾಕು. ಇದು ಸಾಲದ ಮೊತ್ತ. ಹೌದು, 1 ಲಕ್ಷ. 1.5 ಲಕ್ಷ. ಇದು 971. ಹೌದು. ಎಷ್ಟು ತಾರೀಕಿದು? ಎಷ್ಟು ತಾರೀಕಿದು ನೋಡಿ, ಡೇಟ್ ನೋಡಿ ಗೊತ್ತಾಗ್ತದಲ್ಲ ನಿಮ್ಗೆ. ನೀವು ಹೇಳ್ರಿ, ನಾನು ಇದನ್ನ ಪೇಪರ್ ನವೆಂಬರ್ 30 ಒಂದು ತಿಂಗಳದ. ನೀವು ಒಂದು ತಿಂಗಳ ರೊಕ್ಕ ಕಟ್ಕೊಂತೀರಾ? ಇದು ತಿಂಗಳಿಗೆ ಒಂದ್ಸತಿ ಮಾಸಿಕ ವರದಿ ಕೊಡೋದು. ಮತ್ತೆ ಮಾಸಿಕ ವರದಿ ನಾನು ತಿಂಗಳು ಒಂದ್ಸತಿ ಕಟ್ತೀನಿ. ರೊಕ್ಕ ಕಟ್ಸಿ ಹೇಳ್ರಿ, ಕರೆಕ್ಟ್ ನಂಗೆ ಮಾಹಿತಿ ಕೊಡ್ರಿ. ಮಾಸಿಕ ಲೆಕ್ಕಾಚಾರ ತಿಂಗಳಿಗೆ ಒಂದ್ಸತಿ ಕೊಡೋದು ಸರ್. ಹೌದ್ರಿ, ಕರೆಕ್ಟ್. ಮತ್ತೆ ನೀವು ಲೆಕ್ಕಾಚಾರ ಕೊಡ್ತೀವಿ ಅಂತ ಹೇಳೋದು. ವಾರದ ಕಂತು ವಾರದಲ್ಲೇ ಕಟ್ಟಬೇಕು. ಕಂತು ನಾವು ವಾರದ ಕಂತು ವಾರದ ಕಟ್ಟಬೇಕು. ಎಲ್ಲಿ ರೂಲ್ಸ್ ಇದೆ? ರೂಲ್ಸ್ ಬ್ಯಾಂಕ್ ಬೋರ್ಡ್ ಐತಾ? ನಿಮಗೆ ಸಾಲ ಕೊಡ್ಬೇಕಾದ್ರೆ ಸಾಲ ಕೊಡ್ಬೇಕಾದ್ರೆ ನಾನು ಹೇಳ್ತೇನೆ ಕಟ್ಟಕಲ್ಲ ಅಂತ ಹೇಳಿ. ಅವತ್ತಿಂದ ಇವತ್ತಿನವರೆಗೂ ನಾನು ಒಂದು ಕಂತಿಗೆ ಮಾಡಿಲ್ಲ. ನಮ್ಮ ಸಂಘದಲ್ಲಿ ಪ್ರತಿಯೊಬ್ಬ ಕಟ್ಟಿಲ್ಲ. ಆನಂದ ಕಟ್ಟಿಲ್ಲ, ಶೋಭ ಕಟ್ಟಿಲ್ಲ, ಗಣೇಶ ಕಟ್ಟಿಲ್ಲ. ನಿಮಗೆ ಇರ್ಬೋದು, ನಾವು ವಾರದ ಕಂತಲ್ಲಿ ಕಟ್ಟಬೇಕು ಅಂತ ಹೇಳಿ ಸಾಲ ಕೊಟ್ಟದ್ದು. ನೀನು ವಾರದ ಕಂತಿನಲ್ಲಿ ಹೇಳಿ ಸಾಲ ಕಟ್ಟಲ್ಲ, ನಿಮ್ದು ತಪ್ಪು. ಏನ್ ತಪ್ಪಿ? ನಾನು ಕಟ್ತೀನಿ ಅಂತ ಹೇಳಿ ಸಾಲ ಕಟ್ತೀನಿ ಅಂತ ಹೇಳಿ ಕಟ್ಟಲ್ಲ ಅಂತ ತಪ್ಪಲ್ವಾ? ತಪ್ಪ. ಮತ್ತೆ ನಾನು ಕರೆಕ್ಟಾಗಿ ಮಾಸಿಕ ವರದಿ ಕೊಡೋಕೆ ತಿಂಗಳಿಗೆ ಒಂದ್ಸತಿ ಮಾಸಿಕ ಅಂತ ತಿಂಗಳು ಕೊಡ್ತಾ ಇದೀವಲ್ಲ. ಫೇಕ್ ಆಗುತ್ತೆ ರೀ. ಯಾಕೆ ಫೇಕ್ ಆಗುತ್ತೆ? ಕಟ್ ಮಾಡ್ರಿ. ನಾನು ನೋಡ್ಲಿಲ್ಲ, ನಾನು ಏನ್ ತಿಳ್ಕೊಂಡ್ರಿ ನೀವು? ನನಗೆ ಕಟ್ ಮಾಹಿತಿ ಕೊಡ. ಕರ್ನಾಟಕದಲ್ಲಿ ಮಾರಾಯ ನೀನ್ ನನಗೆ ತಲೆ ಕಟ್ ಕಟ್ ಮಾಹಿತಿ ಕೊಡ. ಬರ್ತೀಯ ಸ್ಟೇಷನ್ಗೆ? ಏನ್ ಮಾಡ್ತೀಯ? ಬರ್ತೀಯಾ? ನಾಳೆ ಸ್ಟೇಷನ್ ಬರ್ಬೇಕು. ನಾಲ್ಕು ಡಿಸೆಂಬರ್ ಬರ್ಬೇಕು. ನನಗೆ ಮಾಹಿತಿ ಕಳ್ಕೊಂಡು ಮಾಹಿತಿ ನನಗೆ ನಾನು ಅವತ್ತು ಮಾಹಿತಿ ಕೊಟ್ಟೋಗಿಲ್ಲೇನ್ರಿ ನಿಮಗೆ? ಮಾಹಿತಿ ಕೊಟ್ಟಿಲ್ಲ ಬಡ್ಕಪ್ಪರೆ. ಇಡೀ ದೇಶ ಕರ್ನಾಟಕ ಕೊಟ್ಟಿದ್ದಾರೆ. ಇವತ್ತು 6.5 ಕೋಟಿಗೆ ಬಂದಿದೆ ಲಾಭಾಂಶ. ನನ್ನ ಸರನೆ ನಾನು ಸೀತಾರಾಮನ್ ಅವರು ಮೊನ್ನೆ ಒಂದು 600 ಕೋಟಿ ಕೊಟ್ಟಿಲ್ಲೇನ್ರಿ? ನಿನ್ನ ಸಂಘಕ್ಕೆ ಬಂದ್ರೆ ನೀನ್ ತಗೊಂಡ್ರಿ ರೀ, ನಿನಗೆ ಕೊಡೋದಲ್ಲ ಅದು. ಸಂಸ್ಥೆಗೆ ಕೊಡೋದು. ಎಲ್ಲ ಸ್ವಸಹಾಯ ಸಂಘಗಳಿಗೆ ಸೇರಿಸಿ ಕೊಡುವಂತದ್ದು ಲಾಭಾಂಶ. ಒಬ್ಬನಿಗೆ ಕೊಡಕ್ಕಾಗ್ತದ? ನಾನೇ ತಿಂಬಕ್ಕಾಗ್ತದ ಎಲ್ಲದನ್ನು? ನನಗೆ ಎಷ್ಟು ಇದೆ, ನನಗೆ ಎಷ್ಟು ತುಂಬುತ್ತದೆ ಅಷ್ಟು, ನನ್ನ ವ್ಯವಹಾರ ಎಷ್ಟಿದೆ ಅಷ್ಟು ಕೊಡ್ತದೆ ಲಾಭಾಂಶ. ನಿನಗೂ ಬರುತ್ತೆ. ಲಾಭಾಂಶ ನಾನು ಕೊಡೋದಲ್ಲ ಸರ್, ನಾನು ಕೊಡೋದಲ್ಲ.